ನಿನ್ನೆಷ್ಟೇ 3 ಕ್ಷೇತ್ರಗಳಲ್ಲಿನ ಜಿದ್ದಾಜಿದ್ದಿನ ಉಪಯುದ್ಧ ಅಂತ್ಯವನ್ನ ಕಂಡಿದೆ. ಆದರೆ ಈಗ 3 ಕ್ಷೇತ್ರಗಳಲ್ಲೂ ಸೋಲು ಗೆಲುವಿನ ಲೆಕ್ಕಾಚಾರ ಬಹಳ ಜೋರಾಗಿ ನಡೀತಾ ಇದೆ. ಪ್ರತಿಷ್ಠೆಯ ಕದನವಾಗಿತ್ತು 3 ಕ್ಷೇತ್ರಗಳು ಕೂಡ. ಸಂಡೂರಿನಲ್ಲಿ ಗೆಲ್ಲೋರು ಯಾರು? ಹಾಗಾದ್ರೆ ಆಡಳಿತ ಪಕ್ಷಕ್ಕೂ ಇದು ಪ್ರತಿಷ್ಠೆಯ ಕಣ. ಯಾಕೆಂದ್ರೆ ಗ್ಯಾರಂಟಿಗಳ ಯಾವ ರೀತಿ ಜನ ಸ್ವೀಕಾರ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಅಂಡ್ ವಿರೋಧ ಪಕ್ಷಕ್ಕೂ ಕೂಡ ಅಥವಾ ಮೈತ್ರಿ ಪಕ್ಷಕ್ಕೂ ಕೂಡ ಇದು ಪ್ರತಿಷ್ಠೆಯ ಕಣವಾಗಿತ್ತು. ಮತದಾನ ಏನೋ ಮುಗ್ದು ಹೋಗಿದೆ. ಹಾಗಾದ್ರೆ ಕ್ಷೇತ್ರದ ಜನ ಏನ್ ಹೇಳ್ತಾ ಇದ್ದಾರೆ ಸಂಡೂರಿನಲ್ಲಿ? ಸಂಡೂರಿನಿಂದ ಪವರ್ಫುಲ್ ಗ್ರೌಂಡ್ ರಿಪೋರ್ಟ್ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಹೋಗ್ತಾ ಇರ್ತೀನಿ. ಅಲ್ಲಿನ ಜನ ಏನಂತಾರೆ, ಅಲ್ಲಿನ ಜನರ ನಾಡಿಮಿಡಿತ ಏನಿದೆ, ಸಂಡೂರಿನ ಮಿನಿ ಕುರುಕ್ಷೇತ್ರದಲ್ಲಿ ಗೆಲುವು ಯಾರಿಗೆ, ಮತದಾರರ ಒಲವು ಯಾರ ಪರವಾಗಿದೆ? ಮೊದಲ ಬಾರಿಗೆ ಅದೃಷ್ಟ ಪರೀಕ್ಷೆಗಿಳಿದಿದ್ದು ಅಲ್ಲಿ ಅನ್ನಪೂರ್ಣ ತುಕಾರಾಂ. ಇಲ್ಲಿಯವರೆಗೂ ಕೂಡ ತಮ್ಮ ಪತಿಯ ಪರವಾಗಿ ಪ್ರಚಾರವನ್ನ ಮಾಡ್ತಾ ಇದ್ರು. ಆದ್ರೆ ಫಾರ್ ದ ಫಸ್ಟ್ ಟೈಮ್ ಅನ್ನಪೂರ್ಣ ಅವರು ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರೋದು. ಅಂಡ್ ಬಂಗಾರು ಹನುಮಂತು ಬಿಜೆಪಿಯಿಂದ. ಪವರ್ ಟಿವಿಯಲ್ಲಿ ಸಂಡೂರು ಕ್ಷೇತ್ರದ ಗ್ರೌಂಡ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಬಿಜೆಪಿಯ ಬಂಗಾರು ಹನುಮಂತು ವರ್ಸಸ್ ಅನ್ನಪೂರ್ಣ ತುಕಾರಾಂ. ಬಂಗಾರು ಹನುಮಂತು ಅವರು ಸೋತ್ರೆ ಬಿಜೆಪಿಗೆ ಮುಖಭಂಗ ಆಗೋದು ನಿಶ್ಚಿತ. ಪತ್ನಿಯನ್ನ ಕಣಕ್ಕಿಳಿಸಿರುವಂತಹ ತುಕಾರಾಂಗೂ ಕೂಡ ಇದು ಅಗ್ನಿ ಪರೀಕ್ಷೆ. ಯಾಕೆಂದ್ರೆ ಅವರ ರಾಜೀನಾಮೆಯಿಂದ ತೆರವಾಗಿದ್ದಂತಹ ಕ್ಷೇತ್ರ, ಪತ್ನಿಯನ್ನೇ ಕಣಕ್ಕಿಳಿಸಿದ್ದಾರೆ. ಇಲ್ಲಿವರೆಗೂ ಕಾಂಗ್ರೆಸ್ನ ಭದ್ರಕೋಟೆ ಸಂಡೂರು ಅಂತ ಹೇಳಲಾಗ್ತಾ ಇತ್ತು. ಅಳಿವು ಉಳಿನ ಪ್ರಶ್ನೆ ಕೂಡ ಹೌದು. ಸಂಡೂರು ಕ್ಷೇತ್ರದ ಜನರ ನಾಡಿ ಮಿಡಿತ ಹೇಗಿದೆ, ಜನ ಏನ್ ಹೇಳ್ತಾ ಇದ್ದಾರೆ ಅಲ್ಲಿ? ಅನ್ನಪೂರ್ಣ ತುಕಾರಾಂ ಮೊದಲ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಅಂಡ್ ಬಂಗಾರು ಹನುಮಂತು ಅಲ್ಲಿನ ಸ್ಥಳೀಯರು ಅಲ್ಲದೇ ಇದ್ರೂ ಕೂಡ ಬಿಜೆಪಿ ಅಭ್ಯರ್ಥಿ. ಇಡೀ ಬಿಜೆಪಿ ನಾಯಕರು ಎಲ್ಲರೂ ಹೋಗಿ ಅವ್ರ ಪರವಾಗಿ ಕ್ಯಾಂಪೇನ್ ಅನ್ನ ಮಾಡಿದ್ರು. ಬಟ್ ಅವರು ಸೋತ್ರೆ ಬಿಜೆಪಿಗೆ ಮುಖಭಂಗ ಆಗೋದಂತೂ ಗ್ಯಾರಂಟಿ. ಅಂಡ್ ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ಗೂ ತನ್ನ ಭದ್ರಕೋಟೆಯನ್ನ ಉಳಿಸ್ಕೊಳ್ಳುವಂತಹ ಚಾಲೆಂಜ್ ಇದ್ದೇ ಇದೆ. ನಾನಾಗ್ಲೇ ಹೇಳಿದೆ ಸಂಡೂರಿನಿಂದ ಪವರ್ಫುಲ್ ಗ್ರೌಂಡ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅಂತ. ಸಂಡೂರಿನ ಮಿನಿ ಕದನದ ಬಗ್ಗೆ ಅಲ್ಲಿನ ಜನ ಏನ್ ಹೇಳಿದ್ದಾರೆ, ಹ್ಯಾವ್ ಅ ಲುಕ್. ಚುನಾವಣೆ ಮತದಾನ ಪ್ರಕ್ರಿಯೆ ನಡೀತು. ತಾವು ಯಾವ ಪಕ್ಷಕ್ಕೆ ವೋಟ್ ನೀಡಿದಿರಿ? ನಾವು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ನೀಡಿದ್ವಿ. ಹೌದಾ? ಈಗಾಗಲೇ ಕಾಂಗ್ರೆಸ್ ಭದ್ರಕೋಟೆ ಆಗಿತ್ತು, ಆದ್ರೂ ಮತ್ತೆ ಕಾಂಗ್ರೆಸ್ಗೆ ವೋಟ್ ನೀಡಿದಿರಿ. ಯಾವ ಉದ್ದೇಶದಿಂದ? ಆಗ್ಯಾವ ಕೆಲಸ ಆಗ್ಯಾವಂತ ಆಗ್ತಾ ಇದೀವಿ. ಆಗ್ತಾವ. ಒಳ್ಳೊಳ್ಳೆ ರೋಡ್ಗಳು ಚೆನ್ನಾಗಿದೆ, ಆಫೀಸ್ಗಳಾಗ್ಯಾವ. ಇನ್ನು ಆಗ್ಬೇಕಾಗಿರೋ ಭಾಳ ಇದಾವೆ. ಮಾಡ್ತಾರೆ. ಅಂದ್ರೆ ಕಾಂಗ್ರೆಸ್ ಅಂದ್ರೆ ಭರವಸೆನಾ? ಭರವಸೆ. ಗ್ಯಾರಂಟಿ ಯೋಜನೆಗಳು ಜಾಸ್ತಿ ಇದಾವೆ, ಅವು ಚೆನ್ನಾಗಿದಾವೆ, ಎಲ್ಲರಿಗೆ ತಲುಪ್ತಾ ಇದಾವೆ. ಮಾಡ್ತಾರೆ. ಆ ಉದ್ದೇಶಕ್ಕೆ ನಾವು ಕಾಂಗ್ರೆಸ್ಗೆ ಬೆಂಬಲ ಕೊಡ್ತೀವಿ. ಚುನಾವಣೆ ಮತದಾನ ಪ್ರಕ್ರಿಯೆ ನಡೀತು. ತಾವು ಯಾವ ಪಕ್ಷಕ್ಕೆ ವೋಟ್ ನೀಡಿದಿರಿ? ನಾವು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ನೀಡಿದ್ವಿ. ಹೌದಾ? ಈಗಾಗಲೇ ಕಾಂಗ್ರೆಸ್ ಭದ್ರಕೋಟೆ ಆಗಿತ್ತು, ಆದ್ರೂ ಮತ್ತೆ ಕಾಂಗ್ರೆಸ್ಗೆ ವೋಟ್ ನೀಡಿದಿರಿ. ಯಾವ ಉದ್ದೇಶದಿಂದ? ಆಗ್ಯಾವ ಕೆಲಸ ಆಗ್ಯಾವಂತ ಆಗ್ತಾ ಇದೀವಿ. ಆಗ್ತಾವೆ. ಒಳ್ಳೊಳ್ಳೆ ರೋಡ್ಗಳು ಚೆನ್ನಾಗಿದೆ, ಆಫೀಸ್ಗಳಾಗ್ಯಾವ. ಇನ್ನು ಆಗ್ಬೇಕಾಗಿರೋ ಭಾಳ ಇದಾವೆ. ಮಾಡ್ತಾರೆ. ಅಂದ್ರೆ ಕಾಂಗ್ರೆಸ್ ಅಂದ್ರೆ ಭರವಸೆನಾ? ಭರವಸೆ. ಗ್ಯಾರಂಟಿ ಯೋಜನೆಗಳು ಜಾಸ್ತಿ ಇದಾವೆ, ಅವು ಚೆನ್ನಾಗಿದಾವೆ, ಎಲ್ಲರಿಗೆ ತಲುಪ್ತಾ ಇದಾವೆ. ಮಾಡ್ತಾರೆ. ಆ ಉದ್ದೇಶಕ್ಕೆ ನಾವು ಕಾಂಗ್ರೆಸ್ಗೆ ಬೆಂಬಲ ಕೊಡ್ತೀವಿ. ತಾವು ಯಾವ ಪಾರ್ಟಿಗೆ ವೋಟ್ ನೀಡಿದಿರಿ? ನಾವು ಕಾಂಗ್ರೆಸ್ ಪಾರ್ಟಿಗೆ ವೋಟ್ ನೀಡ್ತಾ ಇದೀವಿ ರೀ. ಯಾವತ್ತಿಗೆ ಚಲೋ ಕೆಲಸ, ಒಳ್ಳೆ ಕೆಲಸ ಮಾಡ್ಯಾರ ತುಕಾರಾಂ ಸರ್ ಅವರು. ಯಾವ್ದಕ್ಕನ್ನ ಹೋಗಲಿ ಬೆಂಬಲ ಕೊಡ್ತಾರೆ, ಮಾಡ್ತಾರೆ. ಒಂದು ಗುಡಿ ಗುಂಡಾರ ಮಾಡ್ತಾರೆ. ಇಡೀ ನಮ್ಮ ಸಂಡೂರು ತಾಲೂಕ ಬೇನೋಳ ದುರ್ಗಮ್ಮ ಅಂತ ದೊಡ್ಡ ದೇವತಿ, ಕೋಟಿಗಟ್ಟಲೆ ಖರ್ಚು ಮಾಡಿ ತೇರು ಮಾಡ್ಸ್ಯಾನ್ರಿ. ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮ ಚೆನ್ನಾಗಿ ಮಾಡಿಸೋದನ. ಹಳ್ಳಿಗಳು ಮೂಲೆ ಮೂಲೆ ಸಣ್ಣ ಸಣ್ಣಾಗೆಲ್ಲ ರೋಡ್ಗಳು ಮಾಡ್ಸ್ಯಾನೆ. ಎಲ್ಲ ಅದರಲ್ಲಿದ್ದಾನೆ ಆತ ಓಟ್ ಮಾಡೋದು ನಾವು. ಮತ್ತೆ ಏನಾದರೂ ಇನ್ನಿತರ ಅಭಿವೃದ್ಧಿ ಕಾರ್ಯ ಆಗೋ ಇದಾವ? ಅದಾವ್ರಿ, ಇನ್ನು ಅದಾವ್. ನಮ್ಮ ಕುರುಬರ ಸಂಘದ ಕಲ್ಯಾಣ ಮಂಟಪ ಐತೆ. ಇದು ಮುಗಿದ ಮೇಲೆ ಅಭಿವೃದ್ಧಿ ಆಗಿ 2 ಕೋಟಿ ಆಗಲಿ 3 ಕೋಟಿ ಆಗಲಿ ಕಟ್ಸ್ಕೊಡ್ತೀನಿ ಅಂತ ಹೇಳಿದಾನ ನಮ್ಮ ಕುರುಬರ ಸಂಘಕ್ಕೆ. ಮತ್ತೆ ಹೇಗೆ ತುಕಾರಾಮ್ ಸಂತೋಷ್ ಲಾಡ್ ಜೋಡಿ ಹೀಗೆ ಮುಂದುವರಿಬೇಕಂತೀರಾ ಸಂಡೂರಲ್ಲಿ? ಈಗ ಮುಂದುವರೆದ್ರೆ ಬಹಳ ಚಲೋ ಕೆಲಸ ಆಗ್ತಾವ್ರಿ ಮುಂದೆ. ಅವ್ರು ಮುಂದುವರೆದ್ರೆ. ಈ ಮತದಾನದಲ್ಲಿ ತಾವು ಯಾವ ಪಕ್ಷಕ್ಕೆ ವೋಟ್ ನೀಡಿದಿರಿ? ನಾವು ಬಿಜೆಪಿಗೆ ಮಾಡಿದ್ದೀವಿ ಸರ್. ಯಾಕೆ ಸರ್ ಬಿಜೆಪಿ? ಯಾಕಂದ್ರೆ ಇದು ಕಾಂಗ್ರೆಸ್ ಭದ್ರಕೋಟೆ ಅಂತಂದೇಳಿ ಎಲ್ಲರೂ ಹೇಳ್ತಾರೆ, ಆದ್ರೂ ನೀವು ಬಿಜೆಪಿ ವೋಟ್ ನೀಡಿದಿರಿ. ಭದ್ರಕೋಟೆ ಇತ್ತು ಸರ್. ಏನ್ ಮಾಡ್ತಾರೆ, 4 ಸರಿ ಸತತವಾಗಿ MLA ತುಕಾರಾಮ್ ಆದರು, ಮತ್ತೆ ಒಂದು ಟೈಮ್ MP ಆದರು. ಅದಕ್ಕೋಸ್ಕರನೇ ಬೈ ಎಲೆಕ್ಷನ್ ನಡೆಯತ್ತೆ. ಬೇರೆ ಯಾರೋ ಕಾರ್ಯಕರ್ತರು ಕಾಂಗ್ರೆಸ್ಸಲ್ಲಿ ಭಾಳ ಜನ ಲೀಡರ್ ಇದ್ದಾರೆ. ಬೇರೆ ಯಾರಿಗೊಂದು ದಾರಿ. ನಮ್ಮ ST ಸಮಾಜದಲ್ಲಿ ಭಾಳ ಜನ ಮೊದಲಿಂದ ಮಾಡ್ತಕ್ಕಂಥ ಕಾರ್ಯಕರ್ತರು ಭಾಳ ಇದ್ದಾರೆ. ಯಾರಿಗಾದ್ರೂ ಒಬ್ಬರಿಗೆ ಕೊಡ್ಬೋದಾಗಿತ್ತು ಸೀಟು, ಮತ್ತೆ ಅವ್ರ ಕುಟುಂಬಕ್ಕೆ ಕೊಟ್ಟರು. ಅದಕ್ಕೋಸ್ಕರನೇ ನಮಗೆ BJP ಬರಬೇಕು. ಅಭಿವೃದ್ಧಿ ಕೂಡ ಏನಾಗಿಲ್ಲ ಸರ್, ಎಲ್ಲ ಶೂನ್ಯ. ಸಂಡೂರಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲ, ಒಂದು ಒಳ್ಳೆ ಹಾಸ್ಪಿಟ್ಲ್ ಇಲ್ಲ,
ಮತ್ತು ಒಳ್ಳೆ ಕಾಲೇಜುಗಳಿಲ್ಲ, ಒಳ್ಳೆ ಎಜುಕೇಷನ್ ಇಲ್ಲ ಸರಿಯಾಗಿ. ಹುಡುಗರೆಲ್ಲ ಹೊಸಪೇಟೆಗೆ ಹೋಗ್ತಾರೆ, ಬಸ್ ಪಾಸು ಹೊಸಪೇಟೆಗೆ ಹೋದರೆ ಬಸ್ ಸಿಸ್ಟಮ್ಗಳು ಸರಿ ಇಲ್ಲ. ಹುಡುಗರು ಕಾಲೇಜ್ ಹೋದ ಹುಡುಗರು ವಿದ್ಯಾವಂತರೆಲ್ಲ ಬೇರೆ ಕಡೆ ಹೊರಗಡೆ ಹೊಸಪೇಟೆಗೆ ಎಲ್ಲೆಲ್ಲಿ ಹೋಗ್ತಾರೆ. ಇಲ್ಲೇ ಆದ್ರೆ ಇಲ್ಲೇ ಆರಾಮಲ್ಲ, ಚೆನ್ನಾಗಲ್ಲ. ಸೊಂಡ್ರಲ್ಲಿದ್ರೆ ಅದೆಲ್ಲ ಮಾಡಿದ್ರೆ. ಮತದಾನ ಪ್ರಕ್ರಿಯೆ ಇತ್ತಲ್ಲ ಉಪಚುನಾವಣೆದು, ತಾವು ಯಾವ ಪಕ್ಷಕ್ಕೆ ವೋಟ್ ನೀಡಿದ್ರಿ? ನಾವು ಬಿಜೆಪಿ ನೀಡಿದ್ವಿ ಸರ್. ಯಾಕೆ ಬಿಜೆಪಿ ಪಕ್ಷಕ್ಕೆ ತಾವು ವೋಟ್ ಹಾಕಿರೋದು? ಕಾಂಗ್ರೆಸ್ಗೆ ಹಾಕಿ ಸಾಕಾಗಿತ್ತು ಸರ್, ಅದಕ್ಕೆ ಸ್ವಲ್ಪ ಬಿಜೆಪಿ. ಯಾಕೆ ಸಾಕಾಗಿತ್ತು? ಏನು ಅವ್ರ ಕಡೆಯಿಂದ, ಕಾಂಗ್ರೆಸ್ ಕಡೆಯಿಂದ ಏನು ಕೆಲಸಗಳು ಆಗಿರ್ಲಿಲ್ವಾ? ಕೆಲಸ ಏನಿಲ್ಲ ಸರ್, ಹಳ್ಳಿಗಳು ರೋಡ್ ಮಾಡ್ಸ್ಯಾರೆ, ಸಣ್ಣ ಪುಟ್ಟ ಕಾಲೇಜ್ ಮಾಡ್ಯಾರ ಅಷ್ಟೇ. ದೊಡ್ಡ ಇಂಪ್ರೂವ್ಮೆಂಟ್ನಾಗ ಆಮೇಲೆ ನಮಗೆ ರೈತರದ ಭೂಮಿಗಳಂತೂ ಭಾಳ ಅನ್ಯಾಯ ಮಾಡ್ಯಾರ. ಪಟ್ಟಾದ ಭೂಮಿ ಸುತ್ತ ಖರಾಬತ್ ಮಾಡಿಟ್ಟಾರ ಸರ್. ಅದಕ್ಕಾಗಿ ಬೇಜಾರಕ್ಕಾಗಿ ನಾವು ಸ್ವಲ್ಪ ಬಿಜೆಪಿ ಮಾಡ್ತೀವಿ. ಯಾರು ಮಾಡಿದ್ದಾರೆ ಪಟ್ಟ ಭೂಮಿಗಳನ್ನು ಖರಾಬ್ ಅಂತ? ಇವರೇ ಸರ್ಕಾರದವ್ರು, ಇದು MLA ಸರನೇ ಮಾಡ್ಯಾರಂತ. ಯಾಕೆ, ಏನು ಉದ್ದೇಶದಿಂದ ಆತರ ಮಾಡಿದ್ದಾರೆ? ಏನು ಮಾಡಿದ್ರು ಸರ್ ಅದು ಗೊತ್ತಿಲ್ಲ. ಬಹು ಮತದಿಂದ ನಾವು ಕಾಂಗ್ರೆಸ್ಸಿಂದ ಗೆಲ್ತೀವಿ. ಅನ್ಪೂರ್ಣಮ್ಮ ಅವರು ಗೆಲ್ತಾರೆ. ಇಷ್ಟು ವಿಶ್ವಾಸದಿಂದ ಹೇಳ್ತಾ ಇದ್ರಿ, ಹೇಗೆ ನೀವು ಸಮೀಕ್ಷೆ? ಸರ್, ನಾನು ಸಂಡೂರು ತಾಲೂಕು ಫುಲ್ ತಿರುಗಾಡಿದ್ದೀನಿ ಅಮ್ಮವ್ರ ಜೊತೆ. ಖಂಡಿತವಾಗ್ಲೂ ಗೆಲುವು ಸಾಧ್ಯತೆ ಇದೆ. ಬಹು ಕನಿಷ್ಠ ಏನಿಲ್ಲ ಒಂದು 50,000 ಲೀಡಲ್ಲಿ ಗೆಲ್ತೀವಿ. ಯಾವ ಪಕ್ಷಕ್ಕೆ ತಾವು ವೋಟ್ ಹಾಕಿದ್ರಿ? ಸರ್, ಪಕ್ಷ ನಮ್ಮ ಪಕ್ಷ ಅವ್ರ ಪಕ್ಷ ಅಂತ ಹೇಳೋಕ್ಕಾಗೋದಲ್ಲ. ಯಾಕೆ ಗೆದ್ದ ಮೇಲೆ ಯಾರು ಅವ್ರ ಅಧಿಕಾರಿಗಳು ಇಲ್ಲೇ ಮಾಡಿ ಕೊಡಬೇಕು. ಮನೆಗಳು 10 ವರ್ಷ ಆದ ಮನೆಗಳು ಕಟ್ಟಿ ಇದುವರೆಗೆ ಬಡವ್ರು ಯಾರು ಕೊಡೋಳ್ರು, ಮನೆಗಳೇ ಕೊಡೋಳ್ರು. ಬರೀ 3 ಅಪ್ಟೇರ್ ಮನೆ ಕಟ್ಟಾರ, ಪೂಜೆ ಮಾಡ್ತಾರ ಬರ್ತಾರ ಅಧಿಕಾರಿಗಳು ಅಷ್ಟೇ. ಯಾರು ಕೇಳೋರು ದಿಕ್ಕಿಲ್ಲ ಈ ಸೊಂಡ್ರಾಗ. ಅವ್ರು ಬರೀ ಅವ್ರು ಇದ್ದರಿಗೆ ಕೊಡ್ತಾರೆ, ಇಲ್ದರಿಗೆ ಯಾರು ಕೊಡಲ್ಲ. ಆರ್ಸಿ ಕೊಡ್ಬೇಕು. ಒಂದು ಮುನ್ಸಿಪಾಲ್ಟಿಗೆ ಚೆಕ್ ಮಾಡಿ ಕೊಡ್ಬೇಕು. ಇವ್ರು ಎಷ್ಟು ವರ್ಷದಿಂದ ಇದ್ರೆ ಸೊಂಡ್ರಾಗ ಮನೆಗಳು ಐದಾವ ಇಲ್ಲ, ಜಾಗ ಐದಾವ ಇಲ್ಲ, ನೋಡಿ ಕೊಡ್ಬೇಕು. ಸುಮ್ಮನೆ ದೊಡ್ಡ ಅಧಿಕಾರಿಗಳು, ದೊಡ್ಡ ಶ್ರೀಮಂತರು ಇರ್ತಾರ ಈ ಸೊಂಡ್ರಾಗ, ಏನು ಉಪಯೋಗ ಇಲ್ಲ. ತಾವು ಯಾವ ಪಕ್ಷಕ್ಕೆ ವೋಟ್ ಹಾಕಿದ್ರಿ? ನಾವು ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿವಿ ಸರ್. ಯಾಕೆ ಕಾಂಗ್ರೆಸ್? ಸರ್, ನಮಗೆ ಇಲ್ಲಿ ಕ್ಷೇತ್ರದಾಗ ಅಭಿವೃದ್ಧಿ ಮಾಡ್ಯಾರ. ನಾವು ಇಲ್ಲಿ ನಿಂತಿಲ್ಲ, ರೋಡು, ಸರ್ಕಲ್ಲು ಮತ್ತೆ ಬಸ್ ಸ್ಟ್ಯಾಂಡು, ಅದು ಗೌರ್ಮೆಂಟ್ ಹಾಸ್ಪಿಟಲ್ ರೆಡಿ ಆಗ್ತಿದೆ ಸರ್. ಭೂಮಿ ಪೂಜೆ ಮಾಡ್ಯಾರ, ಮನೆ ಗುಣ ಅಲ್ಲಿ ಕಟ್ಸ್ಕೊಡಕ್ ಕುಂತಾರ. ಅದು ಭೂಮಿ ಪೂಜೆ ಎಲ್ಲ ಮನೆ ಕಟ್ಸಿದ್ ಭೂಮಿ ಪೂಜೆ ಎಲ್ಲ ಆಗೈತಿ. ಅದು ನಿಲ್ಸಿದ್ದು MP ದೇವೇಂದ್ರಪ್ಪ ನಿಂದಿರ್ಸಿದ್ರು. ಈ ಶೆಟ್ಟಿಗೆಲ್ಲ ಅದು ಬಿಡುಗಡೆ ಆಗ್ಬೇಕಾಯ್ತು. MP ದೇವೇಂದ್ರಪ್ಪ ಇದಕ್ಕೆಲ್ಲ ನಿಂದಿರ್ಸಾರ. ಇವು ನೆಕ್ಸ್ಟ್ ಅನ್ನಪೂರ್ಣಮ್ಮ ಗೆಳಿತಾಳ, ತೂಕಾರಾಮ್ ಸರ್ MP ಅದರ. ಮನೆ ಎಲ್ಲ ಇನ್ನೊಂದು ವರ್ಷದಾಗೆಲ್ಲ ಅಂತಾರೆ ಸರ್ ಎಲ್ಲರಿಗೆ.